ಸರ್, ಈಗ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ ಸರ್. ಇಡೀ ಕರ್ನಾಟಕ ರಾಜ್ಯ ಅವಮಾನ ಪಡುವಂಥ ಒಂದು ಹೇಳಿಕೆಯನ್ನು ಕಾಂಗ್ರೆಸ್ಸಿನ ಶಾಸಕರಾದಂಥ ಸಂಗಮೇಶ್ವರ್ ಅವರು ಕೊಟ್ಟಿದ್ದಾರೆ. ಈಗಾಗಲೇ ಮದ್ದೂರಲ್ಲಿ ಮುಸ್ಲಿಮರು ಗಣೇಶನ ಮೂರ್ತಿಗೆ ಕಲ್ಲು ತೂರಿದಂಥದ್ದು ಘಟನೆ ನಡೆದಿದೆ. ಶಿವಮೊಗ್ಗದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅದು ವಿಡಿಯೋ ವೈರಲ್ ಆಗಿ ಅಲ್ಲಿನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಅಪರಾಧಿಗಳನ್ನ ಹುಡುಕ್ತಾ ಇದ್ದಾರೆ. ಈಗ ಸಂಗಮೇಶ್ವರ್ ಅವರು ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಿ ಹುಟ್ತೀನಿ ಅಂತ ಹೇಳಿಕೆಯನ್ನು ಅಫಿಷಿಯಲಾಗಿ ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಮುಲ್ಲಾಗಳ ಸರ್ಕಾರ ಅಂತ ಪ್ರೂವ್ ಆಗೈತಿ. ಈಗ ಇಷ್ಟು ದಿನದಿಂದ ನಾವು ಹೇಳ್ತಾ ಇದ್ದೀರಿ, ಇದು ಮುಲ್ಲಾಗಳ ಸರ್ಕಾರ, ಇದು ಟಿಪ್ಪು ಸರ್ಕಾರ, ಇದು ಹೈದರಾಲಿ ಸರ್ಕಾರ ಇದು ಅಂತ ನಾವು ಹೇಳ್ತಾ ಇದ್ರಿ. ಅದಕ್ಕೆ ದಾಖಲೆ ಇವತ್ತು ಸಂಗಮೇಶ್ವರ್ ಅವರು ಕೊಟ್ಟಿದ್ದಾರೆ. ನನಗನ್ನಿಸ್ತೈತೆ ಸಿದ್ದರಾಮಯ್ಯನವರು ಮೊನ್ನೆ ಅವರ ಕಾಂಗ್ರೆಸ್ ಪಾರ್ಟಿಯ ಶಾಸಕಾಂಗ ಪಕ್ಷದಲ್ಲಿ ಮೋಸ್ಟ್ಲಿ ಡಿಕ್ಲೇರ್ ಮಾಡಿರಬೇಕು, ಎಲ್ಲ ಕಾಂಗ್ರೆಸ್ಸಿನ MLAಗಳು ಮುಸ್ಲಿಮರಾಗಬೇಕು ಅಂತಲೇ ಏನಾನ ಹೇಳಿದಾರಾ? ನಾನು ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಒಬ್ಬರಾದ ಮೇಲೆ ಒಬ್ಬರು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರೋದು ನೋಡಿದ್ರೆ ಒಂದು ರೀತಿ ಇದು ಸಿದ್ದರಾಮಯ್ಯನವರ ಹಿಡನ್ ಅಜೆಂಡಾ, ಇದು ಹಿಡನ್ ಅಜೆಂಡಾ ಇದ್ದಂಗೆ ಕಾಣ್ತಾ ಇದೆ. ಇಲ್ಲ ಅಂದರೆ ಅಷ್ಟು ಧೈರ್ಯವಾಗಿ ಸಂಗಮೇಶ್ವರ್ ಹೇಳ್ತಾನೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಇರತಕ್ಕಂಥ ಸರ್ಕಾರ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಎರಡನ್ನೂ ಕೂಡ ಇವತ್ತು ಒಂದು ರೀತಿ ತಾಲಿಬಾನ್ ರೀತಿ ಆಡಳಿತ ಮಾಡುವಂಥ ಹಿಂದೆ ಕೊಮೈನಿ ಅವರೆಲ್ಲ ಇದ್ರಲ್ಲ, ಆ ರೀತಿ ಆಡಳಿತವನ್ನು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ಇದೊಂದು ಮತಾಂತರ ಮಾಡುವ ಸಂಚು ಅಂತ ನನಗನ್ನಿಸ್ತೈತೆ. ಅಲ್ಲ, ಈ ಗಲಾಟೆ ಇದರಿಂದ, ಈ ಹೇಳಿಕೆಯಿಂದ ಈ ಮತಾಂತರ ಮಾಡೋವಂಥದ್ದಕ್ಕೆ ಒಂದು ಥರ ಪ್ರಚೋದನೆ ಕೊಟ್ಟಂಗಾಯ್ತು. ಈಗ ಒಬ್ಬ ಎಲೆಕ್ಟ್ ಆಗಿರುವಂಥ ಸಂವಿಧಾನದ ಅಡಿಯಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವ್ರು ಅಂಥವರು ಇವತ್ತು ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಇದು ಇಡೀ ಕಾಂಗ್ರೆಸ್ಸಿನ ಹೇಳಿಕೆ, ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯ ಹೇಳಿಕೆ ಅಂತ ಅಫಿಷಿಯಲಾಗಿ ಅರ್ಥ ಆಗ್ತಾಯಿದೆ. ಅದರಿಂದ ನನಗನ್ನಿಸ್ತತೆ ಸಿದ್ದರಾಮಯ್ಯನವರು ಈ ರೀತಿ ಮುಸ್ಲಿಮರ ಪರವಾಗಿ ನಿಂತಿರೋದ್ರಿಂದನೇ ಸಂಗಮೇಶ್ವರ ಬಾಯಿಯಲ್ಲಿ ಈ ಥರದ ಪದ ಬಂದಿದೆ. ಅದರಿಂದ ಸಿದ್ದರಾಮಯ್ಯನವರು ಸ್ಪಷ್ಟ ಮಾಡಬೇಕು, ಕಾಂಗ್ರೆಸ್ ಪಾರ್ಟಿಯಲ್ಲೇನಾದರೂ ಈ ಥರದ ತೀರ್ಮಾನ ಆಗಿದೆಯಾ, ಎಲ್ಲರೂ ಕಾಂಗ್ರೆಸ್ಸಿನ MLAಗಳೆಲ್ಲ ಮುಸ್ಲಿಮಾನರಾಗಬೇಕು ಅಂತ ಏನಾದ್ರು ತೀರ್ಮಾನ ಆಗಿದೆಯಾ ಅನ್ನೋದನ್ನ ಸ್ಪಷ್ಟ ಮಾಡಬೇಕು ಅಂಥೇಳಿ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ. ಮತ್ತು ಇಷ್ಟೆಲ್ಲ ಆದಮೇಲೆ ಸಿದ್ದರಾಮಯ್ಯನವರು ಯಾವ ಮುಖ ಇಟ್ಕೊಂಡು ಜನಗಳ ಮುಂದೆ ಹೋಗ್ತಾರೆ? ಚುನಾವಣೆಗೆ ಮುಂಚೆ ನಾನು ಹಿಂದೂ 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 ಅಂತ ಹೇಳ್ತಾಯಿದ್ರು, ಈಗೇನು ಹೇಳ್ತಾರೆ ಅವರು? ಯಾವ ಮುಖ ಇಟ್ಕೊಂಡು ಜನಗಳ ಮುಂದೆ ಹೋಗ್ತಾರೆ? ನನಗನ್ಸುತ್ತೆ ಇದು ಕರ್ನಾಟಕದಲ್ಲಿ ಇವತ್ತು ಸರ್ಕಾರ ಸತ್ತೋಗಿದೆ. ಸಿದ್ದರಾಮಯ್ಯನವರು ಏನಾದರೂ ನೈತಿಕತೆ ಇದ್ದರೆ, ಯಾಕಂದರೆ ಅವ್ರು ಹಿಂದೂ ಒಂದು ಹೇಳಿ ಚುನಾವಣೆಗೆ ಹೋಗಿರೋದು, ಈಗ ಮುಸಲ್ಮಾನ್ ಅಂತ ಹೇಳ್ತಾ ಇದ್ದಾರೆ ಇಡೀ ಸರ್ಕಾರನೇ. ಅಂದರೆ ನನಗನ್ಸುತ್ತೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ಒಂದು ಆಂದೋಲನನೇ ಆಗುವಂಥದ್ದಕ್ಕೆ ಇವತ್ತಿನ ಹೇಳಿಕೆ ಇದೆಯಲ್ಲ, ಇಡೀ ಕರ್ನಾಟಕದಲ್ಲಿ ಬೆಂಕಿ ಹಚ್ಚೋ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದನ್ನು